ಕಾಂಗ್ರೆಸ್ನಲ್ಲಿ ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಬಿಗ್ ಪ್ಲಾನ್ ನಡೀತಾ ಇದೆ. ಡಿಸಿಎಂ ಫಾರಿನ್ ಟೂರ್ ನಡುವೆ ಬಿ ಟೀಮ್ ಆಕ್ಟಿವ್ ಆಗಿದೆ, ಸಿಎಂ ಟೀಮ್ ಆಕ್ಟಿವ್ ಆಗಿದೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದ್ದಾವೆ. ಸಿಟಿ ರವಿ ಕೇಸ್ನಲ್ಲಿ ಡಿಕೆಶಿ ವರ್ತನೆಗೆ ಸಿದ್ದು ಟೀಮ್ ಕೆಂಡವಾಗಿದೆ. ಗೃಹ ಇಲಾಖೆ ಬೆಳಗಾವಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಯಾಗಿದೆ. ಡಿಕೆಶಿ ವಿರುದ್ಧ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ರೀಶಫಲ್ ಮಾಡೋದು ಮಟ್ಟೋದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು ಯಾವತ್ತು ಬೇಕೋ ಅದು ಮಾಡ್ತಾರೆ. ನಾಳೆ ಬೆಳಿಗ್ಗೆ ಆಗ್ತದೆ. ಡಿನ್ನರ್ ಪಾರ್ಟಿ ಮುಗಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ವಿದೇಶಕ್ಕೆ ತೆರಳಿದ್ದಾರೆ. ತಡರಾತ್ರಿ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ಪರಮೇಶ್ವರ್. 3 ದಿನಗಳ ಪ್ರವಾಸದ ಬಳಿಕ ಸೋಮವಾರ ವಾಪಸ್ ಬರ್ತಾರೆ ಅಂತ ಹೇಳಲಾಗಿದೆ. ಸೊ ಏನೆಲ್ಲ ಆಗತ್ತೆ ಅಷ್ಟರಲ್ಲಿ? ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ ಬಣ ರಾಜಕೀಯ ಏನೆಲ್ಲ ಆಗ್ತಾ ಇದೆ? ಸಿಟಿ ರವಿ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ನಡ್ಕೊಂಡ ರೀತಿಗೆ ಸಿಎಂ ಬಣ ಆಕ್ರೋಶ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಇದು ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್. ಸೊ ಏನಾಗುತ್ತೆ ಹಾಗಾದ್ರೆ? ಯಾಕಂತಂದ್ರೆ ಸಿಟಿ ರವಿ ಬಹಳ ನೇರ ಆರೋಪ ಮಾಡಿದ್ರು, ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವ ಬೀರಿ ತನಗೆ ಇಷ್ಟೆಲ್ಲ ಮಾಡಿಸಿದ್ರು ಅಂತ. ಇದೆಲ್ಲ ಬೇಕಾಗಿರ್ಲಿಲ್ಲ, ಯಾಕೆ ಹೀಗೆ ಮಾಡಿದ್ರು, ಹಸ್ತಕ್ಷೇಪ ಮಾಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ಅನ್ನೋಂಥ ಒಂದು ಅಸಮಾಧಾನ ಕಾಂಗ್ರೆಸ್ನ ಮತ್ತೊಂದು ಟೀಮ್ನಲ್ಲಿ, ಅಂದ್ರೆ ಮುಖ್ಯಮಂತ್ರಿಗಳ ಬೆಂಬಲಿಗರು ಅಂತ ಹೇಳುವ ಪಾಳೆಯದಲ್ಲೂ ಕೂಡ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಯಾಕಂತಂದ್ರೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಫಾರಿನ್ ಟ್ರಿಪ್ ಅಲ್ಲಿ ಬ್ಯುಸಿ ಆಗಿದ್ರೆ, ಮತ್ತೊಂದು ಕಡೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಕೆಲವರು ಇಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇದು ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಓವರ್ ಪವರ್ ಮಾಡಿ ಸಿಟಿ ರವಿ ವಿಚಾರದಲ್ಲಿ ನಡ್ಕೊಂಡ್ರು ಅಂತ ಕೂಡ ಒಂದಷ್ಟು ಮಾತುಗಳು ಕೇಳಿ ಬಂತು. ಈಗ ಕಾಂಗ್ರೆಸ್ನಲ್ಲಿ ಈ ಕುರಿತಾಗಿ ಅಸಮಾಧಾನ ಎದ್ದಿದ್ಯಾ? ಏನ್ ನಡೀತು ನಿನ್ನೆ ಆಕ್ಚುಲಿ? ಖಂಡಿತ ಶ್ರೀಲಕ್ಷ್ಮಿ, ಗೃಹ ಸಚಿವ ಪರಮೇಶ್ವರ್ ಒಬ್ಬರೇ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ. ಇದಕ್ಕೆ 2 ಕಾರಣಗಳಿದೆ. ಒಂದು, ಸಿಟಿ ರವಿ ಅವರ ಪ್ರಕರಣದ ವಿಚಾರವಾಗಿ ಪೊಲೀಸ್ಗೆ ಇಂಟ್ರಕ್ಷನ್ ಕೊಟ್ಟಿದ್ದು ಗೃಹ ಸಚಿವರನ್ನ ಹೊರತುಪಡಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ್ಕರ್ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲದೆ ಆರೋಪಿಯಿಂದ ಆಪರಿ ಸುಚ್ಚಿದ್ದಾಗಿರಬಹುದು, ಆ ಥರ ನಡ್ಸ್ಕೊಂಡಿದ್ದಾಗಿರ್ಬೋದು. ಅದು ಆಕ್ರೋಶ ಗೃಹ ಇಲಾಖೆ ಮೇಲೆ ಬರ್ತಾ ಇದೆ. ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಸಹಜವಾದಂತಹ ಅಸಮಾಧಾನ ಪರಮೇಶ್ವರ್ ಅವರದ್ದಿದೆ. ಹಾಗಾಗಿ ಅವರು ಸಿಎಂ ಬಳಿ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ ಅಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಇನ್ನುಳಿದಂತೆ ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಆಕ್ರೋಶ ಡಿಸಿಎಂ ಮೇಲೆ ಮತ್ತು ಹೆಬ್ಬಾಳ್ಕರ್ ಅವರ ಮೇಲೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಂತ 6 ತಿಂಗಳ ಹಿಂದನೂ ಪ್ರಸ್ತಾವನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಒಂದೇ ಹೆಸರನ್ನ ಕೊಟ್ಟಿದ್ರು, ಅದು ಫೈನಲ್ ಆಗಿತ್ತು ಕೂಡ. ಆದ್ರೆ ಈಗ ಮಧ್ಯ ಅದಕ್ಕೆ ಹೆಬ್ಬಾಳ್ಕರ್ ಅವ್ರಿಗೆ ಅಡೆತಡೆ ಹಾಕಿದ್ದಾರೆ. ಅವರ ಬೆಂಬಲಿಗರಿಗೆ ಮತ್ತೆ ಕೊಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇದು ಕೂಡ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತೆ ಮೊನ್ನೆ ನಡೆದಂತ ಗಾಂಧಿ ಭಾರತ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಅವರ ಕಡೆಗಣಿಸಿ ಡಿಸಿಎಂ ಬಣದವರು ಮಾತ್ರ ಅದನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಬಹಳ ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ ಇದೆಯಲ್ಲ, ಪ್ರಬಲವಾದಂತಹ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಎಲ್ಲ ಅಂಶಗಳ ಮೇಲೆ ನಿನ್ನೆ ಸಿಎಂ ಬಣದ ಸಚಿವರು ಮತ್ತು ಶಾಸಕರು ಒಂದು ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕದೆ ಹೋದ್ರೆ, ಅವರ ನಡೆಯನ್ನು ನಾವು ಖಂಡಿಸದೆ ಹೋದ್ರೆ, ಇದನ್ನ ಹೈಕಮಾಂಡ್ ಗಮನಕ್ಕೆ ತರದೆ ಹೋದ್ರೆ ನಾವು ರಾಜಕೀಯ ಮಾಡೋದು ಮತ್ತು ನಾವು ಒಂದು ಅಧಿಕಾರವನ್ನು ನಡೆಸೋದು ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ತೀರ್ಮಾನವನ್ನ ಮತ್ತು ಚರ್ಚೆಯನ್ನ ನಿನ್ನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವಿದೇಶ ಪ್ರವಾಸದಲ್ಲಿ ಇರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದ ಬಳಿಕ ಅವರಿಗೆ ಒಂದು ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿನ್ನೆ ಸಚಿವರು ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಯಾವುದೇ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರಲ್ಲ ಇಲಾಖೆಯಲ್ಲಿ, ಆ ಹಸ್ತಕ್ಷೇಪಕ್ಕೆ ಕಡಿವಾಣ ಹಾಕಬೇಕು. ಬೆಳಗಾವಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂಥ ಸತೀಶ್ ಜಾರಕಿಹೊಳಿ ಅವರ ಆಗ್ರಹ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ಹೈಕಮಾಂಡ್ಗೆ ಒಂದು ಮನವಿಯನ್ನು
ಬಿಡುಗಡೆಯನ್ನ ಮಾಡಬೇಕು ಮತ್ತು ಬಿಸಿಯನ್ನು ಮುಟ್ಟಿಸಬೇಕು ಹೈಕಮಾಂಡ್ ಕೂಡ ಅನ್ನುವಂಥ ತೀರ್ಮಾನಕ್ಕೆ ನಿನ್ನೆ ಮಾಡಿದಂಥ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಬಂದಂತೆ ಕಾಣಿಸ್ತಾ ಇದೆ. ಶ್ರೀಲಕ್ಷ್ಮಿ, ಮೇಜರ್ ಇಂಪ್ಯಾಕ್ಟ್ ಇದರಿಂದ ಆಗಬಹುದಾದ್ದು ಬಸವರಾಜ್. ಈಗಾಗಲೇ ಕೆಲವು ರಾಜಕೀಯ ತಜ್ಞರುಗಳು ಕೂಡ ಅನಾಲಿಸಿಸ್ ಮಾಡ್ತಾ ಇರೋ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಏನಾದರೂ ಬದಲಾಗಬಹುದಾ? ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಹತ್ರ 2 ಪೋಸ್ಟ್ ಇದೆ, DCM ಹೌದು, ಕೆಪಿಸಿಸಿ ಅಧ್ಯಕ್ಷರು ಹೌದು. ಹಾಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಅರ್ಥದಲ್ಲಿ ಮತ್ತು ಈ ಎಲ್ಲ ರಾಜಕೀಯ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುವ ಸಂಭವ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ ಪರಿಸ್ಥಿತಿನ ನೋಡಿದ್ರೆ? ಖಂಡಿತ ಶ್ರೀಲಕ್ಷ್ಮಿ, 2 ಹುದ್ದೆಗಳಲ್ಲ 4 ಹುದ್ದೆಗಳು DCM ಅವರ ಪರವಾಗಿ ಇರತಕ್ಕಂಥದ್ದು. ಒಂದು DCM ಸ್ಥಾನ, ಬೆಂಗಳೂರು ನಗರಾಭಿವೃದ್ಧಿ, ಜಲಸಂಪನ್ಮೂಲ ಖಾತೆ, ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಒಬ್ಬರ ಹತ್ರನೇ ಅಧಿಕಾರ ಕ್ರೋಢೀಕರಣ ಆಗಿದೆ, ಅದನ್ನು ಬದಲಾವಣೆ ಮಾಡಬೇಕು. ಒಂದು ಜಲಸಂಪನ್ಮೂಲ ಖಾತೆಯನ್ನ ಬೇಕು ಅಂತ ಎಂ ಬಿ ಪಾಟೀಲ್ ಅವರು ಹಿಂದಿನಿಂದ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ಅದನ್ನು ಒಂದ್ ಕಡೆಯಿಂದ ಪಡ್ಕೋಬೇಕು DCM ಅವ್ರ ಕಡೆಯಿಂದ. ಇನ್ನುಳಿದಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ 1 ವರ್ಷದ ಮಟ್ಟಿಗೆ ಮಾತ್ರ ಅದನ್ನು ಮುಂದುವರಿಬೇಕು ಅನ್ನುವಂತ ಹೈಕಮಾಂಡ್ ನಿರ್ಧಾರ ಆಗಿತ್ತು. ಈಗ 1.5 ವರ್ಷ ಆಗಿದೆ, ಈಗ ಸದ್ಯಕ್ಕೆ ಯಾವ ಚುನಾವಣೆಗಳಿಲ್ಲ, ಹಾಗಾಗಿ ಬದಲಾವಣೆ ಮಾಡೋಣ. ಮುಂದೆ ZPTP ಇನ್ನೂ 3-4 ತಿಂಗಳ ಟೈಮ್ ಇದೆ, ಅಷ್ಟೊಳಗೆ ಹೊಸ ಟೀಮ್ ಕಟ್ಟಿದ್ರು ಕೂಡ ಅದನ್ನ ಸಂಘಟನೆ ಮಾಡ್ಕೋಬಹುದು ಅನ್ನೋ ನಿರ್ಧಾರ ಸಿಎಂ ಬಣದಲ್ಲಿದೆ. ಹಾಗಾಗಿ ಎಲ್ಲವನ್ನ ಅಧಿಕಾರವನ್ನ DCM ಒಬ್ಬರೇ ಅನುಭವಿಸ್ತಾ ಇದ್ದಾರೆ. ಮಿಕ್ಕದವರು ನಾವೆಲ್ಲ ಅಧಿಕಾರಕ್ಕೆ ತರಕ್ಕೆ ನಾವು ಶ್ರಮಿಸಿದವರು ಖಾಲಿ ಕೈಯಲ್ಲಿ ಕೂತ್ಕೋಬೇಕು ಅನ್ನುವಂಥ ಅಸಮಾಧಾನ ಸಹಜವಾಗಿ ಇದ್ದೇ ಇದೆ. ಆ ಕಾರಣಕ್ಕಾಗಿ DCM ಅವರ ಹತ್ರ ಇರ್ತಕ್ಕಂಥ ಪವರ್ ಅನ್ನ ಸಾಧ್ಯವಾದಷ್ಟು ಕಟ್ ಮಾಡಬೇಕು ಮತ್ತು ಅವರ ಚಕ್ರಾಧಿಪತ್ಯ ಇದೆಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿರ್ಧಾರದಿಂದ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದಾವೆ. ಸಹಜವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒಲವು ಕೂಡ ಹೈಕಮಾಂಡ್ ಇದ್ದೆ, ಅದಕ್ಕೆ ಒಂದಷ್ಟು ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ. ಹೈಕಮಾಂಡ್ ಒಂದಷ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ, ಅದರಲ್ಲಿ ಜನವರಿ ಅಂತ್ಯಕ್ಕೆ ಒಂದಷ್ಟು ಬದಲಾವಣೆಗಳಾಗಬಹುದು. ಪ್ರಮುಖವಾಗಿ ಸಚಿವ ಸಂಪುಟ ಬದಲಾವಣೆ ಆಗಿದ್ದೇ ಆದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಖಂಡಿತವಾಗಿ ಆಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ನಲ್ಲಿ ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಬಿಗ್ ಪ್ಲಾನ್ ನಡೀತಾ ಇದೆ. DCM ಫಾರಿನ್ ಟೂರ್ ನಡುವೆ ಬಿ ಟೀಮ್ ಆಕ್ಟಿವ್ ಆಗಿದೆ, ಸಿಎಂ ಟೀಮ್ ಆಕ್ಟಿವ್ ಆಗಿದೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ, ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದ್ದಾವೆ. ಸಿಟಿ ರವಿ ಕೇಸ್ನಲ್ಲಿ ಡಿಕೆಶಿ ವರ್ತನೆಗೆ ಸಿದ್ದು ಟೀಮ್ ಕೆಂಡವಾಗಿದೆ. ಗೃಹ ಇಲಾಖೆ ಬೆಳಗಾವಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಯಾಗಿದೆ. ಡಿಕೆಶಿ ವಿರುದ್ಧ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ರೀಶಫಲ್ ಮಾಡೋದು ಮಟ್ಟೋದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು ಯಾವತ್ತು ಬೇಕೋ ಅದು ಮಾಡ್ತಾರೆ. ನಾಳೆ ಬೆಳಗ್ಗೆ ಆಗ್ತದೆ. ಡಿನ್ನರ್ ಪಾರ್ಟಿ ಮುಗಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ವಿದೇಶಕ್ಕೆ ತೆರಳಿದ್ದಾರೆ. ತಡರಾತ್ರಿ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ಪರಮೇಶ್ವರ್. 3 ದಿನಗಳ ಪ್ರವಾಸದ ಬಳಿಕ ಸೋಮವಾರ ವಾಪಸ್ ಬರ್ತಾರೆ ಅಂತ ಹೇಳಲಾಗಿದೆ. ಸೊ ಏನೆಲ್ಲ ಆಗತ್ತೆ ಅಷ್ಟರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಬಣ ರಾಜಕೀಯ ಏನೆಲ್ಲ ಆಗ್ತಾ ಇದೆ? ಸಿಟಿ ರವಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ನಡ್ಕೊಂಡ ರೀತಿಗೆ ಸಿಎಂ ಬಣ ಆಕ್ರೋಶ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಇದು ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್.